ನಾಮ್ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರ. ವಾರ್ಗೆ ಶಿಫ್ಟಿಗೆ ಗೋತ್ರ. ಇವತ್ ನನಗ್ ಮೊದಲನೇ ತಿಂಗಳ ಸಂಬಳ ಬಂತು. ಯಾವ್ದಾದ್ರೂ ಒಂದ್ ರೀತಿಲಿ ಕೃತಜ್ಞತೆ ತೋರಿಸ್ಬೇಕಲ್ಲ. ಈ ಡ್ರೆಸ್ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹೌದಾ? ಥ್ಯಾಂಕ್ ಯು. ನನ್ನ ಕಣ್ಣಿ ನಿಮಗೆ ದೃಷ್ಟಿ ತಾಗ್ಲುತ್ತೆ. ಎಕ್ಸ್ಕ್ಯೂಸ್ ಮೀ. ಲಕ್ಷ್ಮಿ, ಲಕ್ಷ್ಮಿ, ಸ್ಕೂಲ್ಗೆ ಹೊರಟರಾಗಿದೆ? ಹೌದು. ಇಫ್ ಯು ಡೋಂಟ್ ಮೈಂಡ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಮಾತಾಡಿ. ಈಗಲ್ಲ, ನಿಮ್ಮ ಸ್ಕೂಲ್ ಎದುರುಗಡೆ ಇರೋ ಪಾರ್ಕ್ನಲ್ಲಿ ಸಾಯಂಕಾಲ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಸರಿ. ಯಾವುದಕ್ಕಿದು? ಜಸ್ಟ್ ಲೈಕ್ ದಟ್. ಈ ಚಿನ್ನದ ಬಳೆ ಯಾಕೆ ತಂದ್ರಿ? ಈ ಬಳೆಗಳು ಮಾರವಾಡಿ ಅಂಗಡಿಲಿರೋಕ್ಕಿಂತ ನಿನ್ ಕೈಲಿದ್ರೇನೆ ಚೆನ್ನ. ಈ ತಬ್ಲಿ ಮೇಲೆ ನಿಮ್ಗೆ ಯಾಕಿಷ್ಟು ಕರುಣೆ? ಕರುಣೆ ಅಲ್ಲ, ಪ್ರೀತಿ. ಲಕ್ಷ್ಮಿ, ನೀ ನನ್ನ ಮದುವೆ ಮಾಡ್ಕೋತೀಯಾ? ಯಾಕೆ ಲಕ್ಷ್ಮಿ, ನಾನೇನಾದ್ರೂ ತಪ್ಪು ಮಾತಾಡದ್ನ? ನಿನ್ಗಿಷ್ಟ ಇಲ್ದಿದ್ರೆ ಹೇಳ್ಬಿಡು, ನಾನು ಖಂಡಿತ ನೀನು ಬಲವಂತ ಮಾಡಲ್ಲ. ಮದುವೆ ಅನ್ನೋದು ಎರಡು ಜೀವಗಳು ಹೊಂದ್ಕೊಂಡು ಅನ್ಯೋನ್ಯವಾಗಿ ಜೀವನ ನಡೆಸಬೇಕಾತು. ಎರಡು ಮನಸ್ಸು ಹಾಲು ಸಕ್ರಿಯಾಗಿ ಬೆರೆತು ಒಂದಾಗಬೇಕಾತು. ಆಗ್ಲೇ ಆ ಬಂಧನ ಶಾಶ್ವತವಾಗಿರೋದು. ಈಗ ಹೇಳು ಲಕ್ಷ್ಮಿ, ನಾನಿನ್ನು ಮದುವೆ ಮಾಡ್ಕೋಬೇಕು ಅಂತ ಬಯಸಿತ್ತು ತಪ್ಪ? ಆ ಅದೃಷ್ಟ ನನ್ನ ಹಣೆಯಲ್ಲಿ ಬರ್ದಿಲ್ಲ. ನಿಮ್ ಜೊತೆ ಬಾಳೋ ಭಾಗ್ಯ ನಾನು ಕೇಳ್ಕೊಂಡ್ ಬರ್ಲಿಲ್ಲ. ಯಾಕೆ ಲಕ್ಷ್ಮಿ ಅಳ್ತಾ ಇದೀಯಾ? ಏನಾಯ್ತು? ನಾನು ಯಾವ ಒಂದು ಘಟನೆನ ಯಾರಿಗೂ ಹೇಳ್ಬಾರ್ದು ಅನ್ಕೊಂಡಿದ್ನು, ಅದನ್ನ ಹೇಳಲೇಬೇಕಾದ ಸಂದರ್ಭ ತಂದ್ಬಿಟ್ರೆ. ಮಂಗಳೂರಿನಲ್ಲಿ ನಮ್ಮ ತಾಯಿ ಸ್ಕೂಲ್ ಟೀಚರ್ ಆಗಿದ್ರು. ನನಗ್ ತಂದೆ ಇಲ್ಲ, ನಾನು ಒಬ್ಳೆ ಮಗಳು. ಹೇಗೋ ಕಷ್ಟಪಟ್ಟು ನನ್ನ ಕಾಲೇಜಿಗೆ ಸೇರಿಸಿದ್ಲು. ಆ ಕಾಲೇಜಿನಲ್ಲಿ ನನಗೆ ಪವನ್ ಕುಮಾರ್ ಅನ್ನೋರ ಪರಿಚಯ ಆಯ್ತು. ಅವ್ರ ತಂದೆ ಆಂಜನೇಯ ಪ್ರಸಾದ್ ಅಂತ ದೊಡ್ಡ ಶ್ರೀಮಂತರು. ನನಗೂ ಪವನ್ ಕುಮಾರ್ಗೂ ಸಲಿಗೆ ಬೆಳೀತು. ಸಲಿಗೆ ಅನುರಾಗ ಆಯ್ತು. ಲಕ್ಷ್ಮಿ, ಮದುವೆ ಆದ್ಮೇಲೆ ಹನಿಮೂನ್ಗೆ ಎಲ್ಲಿ ಹೋಗೋಣ? ಕೂಸು ಹುಟ್ಟೋಕ್ ಮುಂಚೆ ಗುಲಾಬಿ ಹೊಲ್ಸದ್ರಂತೆ. ಕೂಸು ಹುಟ್ಟತ್ತೆ, ಕುಲಾವಿನೂ ಹೊಲ್ಸ್ಬೇಕಾಗತ್ತೆ. ನೀವೇನೋ ಹಾಗಂತೀರಾ, ನಂಗೆ ಯಾಕೋ ಭಯ ಆಗುತ್ತೆ. ಯಾಕೆ ಭಯ? ಈ ಬಡ ಹುಡುಗಿನ ಮದ್ವೆ ಆಗೋಕೆ ನಿಮ್ ಮನೇಲಿ ಒಪ್ಕೋತಾರಾ? ನಿಜ ಹೇಳ್ಬೇಕು ಅಂದ್ರೆ ನಮ್ ತಾಯಿ ದೇವತೆ ಇದ್ದ ಹಾಗೆ. ನಮ್ಮ ಆಸೆಗೆ ಯಾವತ್ತೂ ಅಡ್ಡಿ ಬರಲ್ಲ. ನಿಮ್ ತಂದೆ? ಅವ್ರು ಸ್ವಲ್ಪ ತರಲೆ, ಅವ್ರನ್ನ ನಾನ್ ಸುಧಾರಿಸ್ತೀನಿ. ಅವ್ರ ಹಠ ಮಾಡಿದ್ರೆ? ನಾನು ಹಠ ಮಾಡ್ತೀನಿ. ಪವನ್, ನಂಗೆ ಯಾಕೋ ಭಯ ಆಗುತ್ತೆ. ಲಕ್ಷ್ಮಿ, ಏನು ಯೋಚನೆ ಮಾಡ್ಬೇಡ. ಈ ಜನ್ಮದಲ್ಲಿ ನಮ್ಮನ್ ಬೇರೆ ಮಾಡಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಲವ್ ಅಂತ ಲವ್ ಯಾರನ್ನ ಕೇಳಿ ಲವ್ ಮಾಡ್ದೆ? ನಿನ್ನೆ ಕೇಳಿ ಮಾಡೋಣ ಅಂತಿದ್ದೆ, ಆದ್ರೆ ನೀವು ಊರಲ್ಲಿ ಇರ್ಲಿಲ್ವಲ್ಲ. ನನಗೆ ಬರ್ತಾ ಇರೋ ಕೋಪದಲ್ಲಿ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಾಗೋದಿಲ್ಲ. ಮನುಷ್ಯನಿಗೆ ಹಣ ಹಣ ಮುಖ್ಯ ಕಣೋ. ಕೋಟ್ಯಾಧೀಶನ ಮಗಳನ್ನ ತಂದು ನಿನ್ ಮದುವೆ ಮಾಡ್ಬೇಕು ಅಂತ ಇದ್ರೆ ಯಾವ್ದೋ ಬೀದಿ ಬಿಕಾರದ ಮದುವೆ ಮಾಡ್ಕೋತೀಯನೋ? ಹಣ ಹಣ ಅಂತ ಬಂಗ್ಲೆ ಮೇಲೆ ಬಂಗ್ಲೆ ಕಳಿಸ್ತಾ ಇದ್ದೀರಲ್ಲ, ಅಷ್ಟರಲ್ಲೂ ನೀವೇ ಇದ್ದೀರಾ. ಒಂದನ್ನ ಶಿಪ್ ಕಂಪ್ನಿ ಬಾಡಿಗೆ ಕೊಟ್ಟಿದ್ದೀರಾ, ಇನ್ನೊಂದ್ರಲ್ಲಿ ಸ್ಮಗ್ಲರ್ ಇದ್ದಾರೆ, ಮತ್ತೊಂದನ್ನ ಇನ್ಕಮ್ ಟ್ಯಾಕ್ಸ್ ನವರು ಹರಾಜಾಗ್ತಾ ಇದ್ದಾರೆ. ನೋಡಿ, ಮನುಷ್ಯ ಹಸುವಾದ್ರೆ ತಿನ್ನೋದು ಒಂದು ತನ್ನ ಚಿನ್ನ ಅಲ್ಲ. ಅದಕ್ಕೋಸ್ಕರ ನನ್ನ ಮಕ್ಕಳನ್ನ ಭಿಕ್ಷುಕರು ಕೊಟ್ಟು ಮದುವೆ ಮಾಡುವಂತೀಯಾ? ಅಪ್ಪ, ನಾನ್ ಲಕ್ಷ್ಮೀನ್ ಬಿಟ್ಟು ಒಂದ್ ಗಳಿಗೆನೂ ಇರಕ್ ಸಾಧ್ಯ ಇಲ್ಲ. ನನಗೂ ಕಾನೂನು ಗೊತ್ತಿದೆ.
ಈ ಮನೇಲಿ ಒಂದು ಮಂಗಳ ಕಾರ್ಯ ನಡಿಬೇಕು ಅಂತಿದ್ರೆ ಈ ಮದ್ವೆಗೆ ಒಪ್ಕೊಳ್ಳಿ. ಇಲ್ದಿದ್ರೆ ನಾವು ಸೀದಾ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿ ಮದ್ವೆ ಮಾಡ್ಕೋತೀವಿ. ಅದ್ ಹೇಗ್ ಮಾಡ್ಕೋತೀವೋ ನಾನು ನೋಡ್ತೀನೋ. ಇನ್ 24 ಗಂಟೆ ಒಳಗೆ ಆ ಹುಡುಗಿ ಕಾಲ್ ಮುರಿದು ಆಸ್ಪತ್ರೆಯಲ್ಲಿ ಇರೋ ಹಾಗೆ ಮಾಡ್ತೀನಿ. ಆಗ್ಲೂ ಆ ಕುಂಟಿನ ಮದುವೆ ಮಾಡ್ಕೋತೀಯಾ? ನೋಡಿ, ನೀವೇನಾರ ಹುಡುಗಿ ಕಾಲ್ ಮುರ್ಸಿದ್ರೆ ನಾನು ಮಾಡಿ ಮೇಲಿಂದ ಬಿದ್ದು ನಾನು 2 ಕಾಲು ಮುರ್ಕೋತೀನಿ. ಏನೇ ನಿನ್ನ ಮಗನ ಮುಟ್ಟಾಳ್ತನಕ್ಕೆ ನೀನು ತಾಳ ಹಾಕ್ತೀಯಾ? ನೀನೇನು ಯೋಚನೆ ಮಾಡ್ಬೇಡಪ್ಪ, ಅಂತ ಅನಾಹುತಕ್ಕೆ ನಾನು ಅವಕಾಶ ಕೊಡಲ್ಲ. ಒಂದ್ ಮಾತು ಹೇಳ್ತೀನಿ ಕೇಳು, ನೀನೇನಾದ್ರೂ ಈ ಮದ್ವೆಗೆ ಅಡ್ಡಿ ಬಂದ್ರೆ ಇಲ್ಲೇ ನಿನ್ನೆದುರಿಗೆ ಮೈ ಮೇಲೆ ಪೆಟ್ರೋಲ್ ಸುರ್ಕೊಂಡು ಬೆಂಕಿ ಹಚ್ಕೊಂಡ್ಬಿಡ್ತೀನಿ. ಹೇಳಪ್ಪ, ಪೆಟ್ರೋಲ ಮದುವೆನಾ? ಪೆಟ್ರೋಲ ಮದುವೆನಾ? ಪೆಟ್ರೋಲ ಮದುವೆನಾ? ಮುಟ್ಟಾಳ್ ನನ್ನ ಮಗನ, ನಿಮ್ಮ ಅಪ್ಪನ್ ದಡ್ಡ ಅನ್ಕೊಂಬಿಟ್ಟೇನೋ. ನಾನು ಅವಿವೇಕಿ ಆಗಿದ್ದಿದ್ರೆ ಇಷ್ಟೊಂದು ಹಣನ ಸೇರ್ಸೋಕಾಗ್ತಿತ್ತೇನೋ. ನಿಮ್ಮಿಬ್ಬರು ಪ್ರೀತಿ ಎಷ್ಟು ಸ್ಟ್ರಾಂಗ್ ಅನ್ನೋದನ್ನ ಟೆಸ್ಟ್ ಮಾಡಿದೆ. ಪಾಸ್ ಆಗ್ಬಿಟ್ಟೆ. ಶಾರದಾ, ನಿನ್ನ ತಲೆ ಮೇಲೆ ಕೈ ಟಾಣೆ ಮಾಡಿ ಹೇಳ್ತಾ ಇದ್ದೀನಿ, ಚಪ್ರ ಹಾಕ್ಸೋದು ಓಲ್ಗ ಉತ್ಸೋ ಜವಾಬ್ದಾರಿ ನಂದು. ಪ್ರೀತಿ ಅನುರಾಗ ಅಂತ ಹಾರಾಡ್ತಿದ್ದಾನಲ್ಲ ನಿನ್ನ ಮಗ, ಅದನ್ನು ಉಳಿಸ್ಕೊಳ್ಳೋ ಜವಾಬ್ದಾರಿ ಆ ಒಂದು. ಏನಂತೀಯೋ ಅಪ್ಪ? ಈ ಮದುವೆ ನಿಲ್ಸಿ. ತಾಳಿ ಕಟ್ಬೇಡ. ಲಕ್ಷ್ಮಿ ನನ್ನವರ್, ಅವಳಿಗೆ ತಾಳಿ ಕಟ್ಬೇಕಾದವನು ನಾನು. ಸುಳ್ಳು. ಇವನು ಯಾರಂತಾನೆ ನಂಗೆ ಗೊತ್ತಿಲ್ಲ. ಅವತ್ತು ನನ್ನ ಮೇಲೆ ಸುಳ್ಳಿನ ಅಪವಾದದ ಸುಳಿ ಎದ್ದು ನಡೀತಾ ಇದ್ದ ಮದುವೆ ನಿಂತು ಹೋಯ್ತು. ನಮ್ ತಾಯಿಗೆ ಆಕಾಶನೇ ಕಳ್ಚಿ ತಲೆ ಮೇಲೆ ಬಿದ್ದ ಹಾಗಾಯ್ತು. ಬೀಗರ ಕಾಲ್ ಮೇಲೆ ಬಿದ್ದು ಬೇಡ್ಕೊಂಡ್ರು. ಶಾಂತಮ್ಮನವರೇ, ನೀವಾದ್ರೂ ನಿಮ್ ಯಜಮಾನ್ರಿಗೆ ಹೇಳಿ ಇದೆಲ್ಲ ಸುಳ್ಳು ಅಂತ. ಒಂದ್ ಹೆಣ್ಣಿನ ಮನ್ಸನ್ನ ಇನ್ನೊಂದ್ ಹೆಣ್ಣೆ ಅರ್ಥ ಮಾಡ್ಕೊಳಕ್ ಸಾಧ್ಯ? ನೋಡಿ, ನನ್ ಮಗಳ ಬಾಳ ಹಾಳು ಮಾಡ್ಬೇಡಿ ಅಮ್ಮ, ಹಾಳು ಮಾಡ್ಬೇಡಿ. ಏನು ಅಂದ್ರೆ ಮುಚ್ಚ ಬಾಯಿ, ಈ ಮದುವೆ ಆಗೋದಕ್ಕೆ ಸಾಧ್ಯವಿಲ್ಲ. ಅಯ್ಯೋ, ನೀವ್ ಹಾಗನ್ಬಿಟ್ರೆ ನಾನು ಇವಳು ಇಬ್ರು ವಿಷ ತಗೊಂಡು ಸತ್ತು ಹೋಗ್ಬೇಕಾಗತ್ತೆ. ಹಾಗಂತ ನಾವ್ ಈ ಮದುವೆಗೆ ಒಪ್ಕೊಂಡ್ರೆ ನಾನು ನನ್ನ ವಂಶದವರೆಲ್ಲ ವಿಷ ತಗೊಂಡು ಸಾಯ್ಬೇಕಾಗತ್ತೆ. ಏನ್ ನೋಡ್ತಾ ಇದೀಯಾ? ಅಯ್ಯೋ, ದಯವಿಟ್ಟು ಹೋಗ್ಬೇಡಿ, ನನ್ನ ಮಾತು ಕೇಳಿ. ಯಾಕೆ ಹೊರಟೋಗ್ತಾ ಇದ್ದೀರಾ? ಯಾರು ಹೋಗ್ಬೇಡಿ, ದಯವಿಟ್ಟು ನಿಂತ್ಕೊಳ್ಳಿ, ನನ್ನ ಮಾತು ಕೇಳಿ. ಯಾರು ಹೋಗ್ಬೇಡಿ. ನೀನ್ ಬಾಳ ಹಾಳಾಗೋಯ್ತಲ್ಲಮ್ಮ. ನನಗೆ ಆಧಾರವಾಗಿದ್ದ ನಮ್ಮಮ್ಮನ್ನ ಕಳ್ಕೊಂಡ್ಬಿಟ್ಟೆ, ಅನಾಥಳಾಗ್ಬಿಟ್ಟೆ. ಜನಗಳ ನಿಂದನೆ ತಾಳ್ಲಾರ್ದೆ ಒಂಟಿಯಾಗಿ ಆ ಊರನ್ನೇ ಬಿಟ್ಟು ಹೊರಟೆ. ಆಮೇಲೆ ಏನಾಯ್ತು ನಿಮಗೆ ಗೊತ್ತಿದೆ. ಲಕ್ಷ್ಮಿ, ನಿನ್ನ ಜೀವನದಲ್ಲಿ ಇಂಥ ಒಂದು ಅಪಘಾತ ನಡೆದಿದೆ ಅಂತ ನಾನು ಖಂಡಿತ ನಿರೀಕ್ಷೆ ಮಾಡಿರಲಿಲ್ಲ. ಹೃದಯದಲ್ಲಿ ಜ್ವಾಲಾಮುಖಿಯಾಗಿ ಸುಡ್ತಾ ಇರೋ ಸಂಕಟದ ಕಿಚ್ಚನ್ನ ಮುಚ್ಚಿಟ್ಕೊಂಡು ನೀನ್ ಯಾವಾಗಲೂ ನಗನಗ್ತಾ ಇದ್ದಿದ್ದನ್ನು ನೋಡಿ ನಾ ತಪ್ಪಾಗಿ ತಿಳ್ಕೊಂಡೆ. ಲಕ್ಷ್ಮಿ, ಇಷ್ಟು ದಿನ ನಿನ್ಗೆ ಯಾರೂ ಇರ್ಲಿಲ್ಲ, ಇನ್ಮೇಲೆ ನಾನಿದ್ದೀನಿ. ಧೈರ್ಯವಾಗಿರು ಲಕ್ಷ್ಮಿ, ಇನ್ಮೇಲೆ ನಾನಿದ್ದೀನಿ.
ಡಾಕ್ಟರ್ ರಘುಪತಿ. ರಘು, ಎಷ್ಟು ದಿನ ಆಯ್ತು ನೀನ್ ನೋಡಿ? ಇದೇನ್ ಇದ್ದಕ್ಕಿದ್ದಾಗೆ ಮಂಗ್ಳೂರ್ ಈಗ ತಾನೇ ಬರ್ತಾ ಇದ್ದೀನಪ್ಪ. ಅದು ನೇರವಾಗಿ ನಿಮ್ಮನೆಗೆ ಬರ್ತಾ ಇದ್ದೀನಿ. ಓಹೋ. ಇಲ್ಲೇ ಜಾಂಡ ಜಾಂಡ ಅಂತ ಕೈ ಬೀಸ್ಕೊಂಡ್ ಬಂದಿದ್ಯಾ? ಲಗೇಜ್ ಎಲ್ಲಿ? ಎಲ್ಲ ಕಾರ್ನಲ್ಲಿದೆ. ಕೂತ್ಕೋ ಕೂತ್ಕೋ. ಆರ್ತಿ ಆರ್ತಿ, ಬಂದೆ. ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ನೋಡು. ಆಮೇಲೆ ಬಾ ಇವ್ನು ಯಾರು ಗೊತ್ತಾ? ನಾನು ಹೇಳ್ತಾ ಇದ್ದಲ್ಲ ಕಾಲೇಜ್ ಹೀರೋ ಅಂತ, ಅವನೇ ಇವನು. ಗ್ರೇಟ್ ಸುಬ್ಬು, ಮೋಸ್ಟ್ ಟ್ಯಾಲೆಂಟೆಡ್ ಪರ್ಸನ್, ತುಂಬಾ ಕ್ಲೆವರ್. ಇವ್ರು ಯಾರು ಅಂತ ಪರಿಚಯ ಮಾಡಿಸ್ತಾ ಇಲ್ಲ. ಶ್ರೀಮತಿ ರಘುಪತಿ. ಓಹೋ, ಲೋ ಚಂಡಾಲ, ದೇಶದ್ರೋಹಿ, ಮದುವೆ ಮಾಡ್ಕೊಂಡ್ಬಿಟ್ಟಿಯೋನು? ಅದು ನಿನ್ನ ಕ್ಲೋಸ್ ಫ್ರೆಂಡ್ ಇನ್ಫಾರ್ಮೇಶನ್ ಕೊಡ್ದೇನೆ. ನೋ 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 ನೋ, ಸಾರಿ, ವೆರಿ ಸಾರಿ. ನೋಡೋ, ಇವಳು ನೋಡಿದ್ ಬೆಳಿಗ್ಗೆ, ಲವ್ ಮಾಡಿದ್ ಮಧ್ಯಾಹ್ನ, ತಾಳಿ ಕಟ್ಟಿ ಸಾಯಂಕಾಲ. ಇದ್ರ ಮಧ್ಯೆ ಯಾರನ್ನ ಕರೀಲಿ, ಯಾರನ್ನ ಬಿಡ್ಲಿ, ಏನ್ ಮಾಡ್ಲಿ ನೀನೇ ಹೇಳ? ಕಾಲೇಜ್ ಟೈಮ್ ನಾನು ಇವ್ನು ಯಾವಾಗಲೂ ಹೀಗೇನೆ. ಇವ್ ನಿರ್ಧಾರ ಎಲ್ಲ ದಿಢೀರು, ಎಲ್ಲ ಅರ್ಜೆಂಟು. ಅದ್ ಸರಿ, ಈಗ ನಾನು ಚಾರ್ಮುಡಿ ಘಾಟ್ ಹಿಡ್ಕೊಂಡ್ ಬಂದಿದ್ದೀನಿ. ಹೌದು. ನಿಮ್ಮ ಶ್ರೀಮತಿ ಅವ್ರು ಏನಾದ್ರು ಬ್ರೇಕ್ಫಾಸ್ಟ್ ಕೊಡ್ತಾರಾ? ಖಂಡಿತವಾಗ್ಲು ಒಂದ್ 5 ನಿಮಿಷ ರೆಡಿ ಮಾಡ್ಬಿಡ್ತೀನಿ. ಜ್ಯೂಸ್ ತಂದ್ಕೊಡು ಮೊದಲು. ಜ್ಯೂಸ್ ಅವನ್ಗೆ, ಕಾಫಿ ನನಗೆ. ಕೂತ್ಕೋ. ಕೂತ್ಕೋ. ಏನೇ ಸಮಾಚಾರ? ನನಗೆ ಅರ್ಜೆಂಟ್ ಆಗಿ ಒಂದು ಇನ್ಫಾರ್ಮೇಶನ್ ಬೇಕು ನನ್ನಿಂದ. ಹಾ. ಏನ್ ಕೇಳು? ನಿಮ್ ಊರ್ನಲ್ಲಿ ಆಂಜನೇಯ ಪ್ರಸಾದ್ ಅಂತ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಇದಾರಲ್ಲ, ಅವ್ರು ಗೊತ್ತಾ? ಗೊತ್ತಿರೋದ? ಅವ್ರ ಜಾತಕನೇ ಹೇಳ್ತೀನಿ ಕೇಳು. ಕಮಾನ್. ಹೆಂಡತಿ ಶಾರದಮ್ಮ ಅಂತ, ಮಗ ಪವನ್ ಕುಮಾರ್, ಮಗಳು ರುಕ್ಮಿಣಿ. ಕನ್ಯಾ, ಕನ್ಯೆ ರುಕ್ಮಿಣಿ, ಎಲ್ಲಿ ನೋಡುತ್ತಿರುವೆ ಮಗುವೆ? ಎಲ್ಲಿ ನೋಡುತ್ತಿರುವೆ ರುಕ್ಮಿಣಿ? ಬಾ, ಧೈರ್ಯವಾಗಿ ಬಾ. ಎಲ್ಲಿ ನೋಡುತ್ತಿರುವೆ ತರುಣಿ? ನಾನಿಲ್ಲಿದ್ದೀನಿ. ಎಲ್ಲಿ? ಇಲ್ಲಿ ದೇವಸ್ಥಾನದ ಗರ್ಭಗುಡಿ. ಯಾರು ಮಾತಾಡ್ತಿರೋದು? ನಾನು ಆಂಜನೇಯ. ಯಾವ ಆಂಜನೇಯ? ನಾನು ಅರಕಲಗೂಡು ಆಂಜನೇಯ. ನೀನಿನ್ನು ಕನ್ಯಾಗಿರಬಾರದು ಮಗುವೆ. ಆದಷ್ಟು ಬೇಗ ಒಂದು ಮದುವೆಯನ್ನು ಆಗಿ 10 ಮಕ್ಕಳನ್ನು ಹೆತ್ತು ನನ್ನನ್ನು ಸಂತುಷ್ಟನನ್ನಾಗಿ ಮಾಡು. ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಹಾಯ್ ಮಾಮ್. ಗುಡ್ ಮಾರ್ನಿಂಗ್ ಡ್ಯಾಡ್. ಮಾರ್ನಿಂಗ್. ಲೇ, ಯಾಕೆ ಹೀಗೆ ಉಸಿರು ಬಿಡ್ತಾ ಇದ್ಯಾ? ತುಂಬಾ ಜೋರಾಗಿ ಓಡ್ ಬಂದ್ಯಾ? ತುಂಬಾ ಜೋರಾಗಿ ಓಡ್ ಬರೋದಕ್ಕೆ ಅವಳೇನ್ PT ಉಷಾನೇನೆ ಜಾಗಿಂಗ್ ಮಾಡಿದಾಳೆ, ಆಯಾಸ ಆಗಿದೆ ಅಷ್ಟೇ. ಆಯಾಸ ಅಲ್ಲಪ್ಪ, ಒಂಥರ ವಿಚಿತ್ರ, ಥ್ರಿಲ್, ಅನ್ಯೂಶಲ್ ಎಕ್ಸ್ಪೀರಿಯನ್ಸ್. ಏನಮ್ಮ ಅದು? ಅರಕಲಗೂಡು ಆಂಜನೇಯ ನನ್ ಜೊತೆ ಮಾತಾಡ್ದಪ್ಪ. ಓ, ಯಾರೋ ಲೂಸ್ ವೆಂಕಟೇಶಯ್ಯನವ್ರ ಮಗ ಆಂಜನೇಯನ? ಇಲ್ಲಪ್ಪ, ನಿಜವಾದ ಆಂಜನೇಯ. ಓ, ಅವನು ನಿನ್ ಜೊತೆ ಜಾಗಿಂಗ್ ಬಂದ್ಬಿಟ್ಟಿದ್ದ ಬಾಲ ಅಲ್ಲಾಡ್ಸ್ಕೊಂಡು? ಇಲ್ಲಪ್ಪ, ಜಾಗಿಂಗ್ ಮಾಡ್ಕೊಂಡು ದೇವಸ್ಥಾನದ ಹತ್ರ ನಾನ್ ಬರ್ತಾ ಇದ್ದಾಗ ಮಾತಾಡ್ದಪ್ಪ. ನಮ್ಮಪ್ಪ ಆ ಆಂಜನೇಯನ್ ದೇವಸ್ಥಾನದ ಹತ್ರ ಒಂದು ತೆಂಗಿನಕಾಯಿ ಅಂಗಡಿನೇ ಇಟ್ಟಿದ್ದ, ಅವನ ಹತ್ರ ಮಾತಾಡ್ಲಿಲ್ಲ. ನಾನು 40 ವರ್ಷದಿಂದ ದಿನ ಬೆಳಗಾದ್ರೆ ಅಷ್ಟೋತ್ರ ಹೇಳ್ಕೊಂಡು ಪೂಜೆ ಮಾಡ್ತಿದ್ದೀನಿ, ನನ್ನ ಹತ್ರ ಮಾತಾಡ್ಲಿಲ್ಲ. ನಿನ್ನ ಹತ್ರ ಮಾತಾಡ್ಬಿಟ್ನಾ? ಯೋ ಸತ್ಯವಾಗ್ಲಪ್ಪ. ಓ, ಹಂಪನ ಕಟ್ಟೆ ಹತ್ರ 1-2 ಕಾಂಪ್ಲೆಕ್ಸ್ ತಗೋತೀನಿ ಅಂತ ಹೇಳದ್ನ ಅಮ್ಮ. ಹೌದ್ರಿ, ನೀವು ಅರಬ್ಬಿ ಸಮುದ್ರನ ಕೊಂಡ್ಕೊಂತೀರಾ ಅಂತ ಹೇಳ್ದ. ಅವಳೇನೋ ತಮಾಷೆಗೆ ಹೇಳಿದ್ರೆ ನಿಮ್ದು ಬೇರೆ ಒಗ್ಗರ್ನೆ. ಒಫೋ, ತಮಾಷೆ ಅಲ್ಲಮ್ಮ, ಗಾಡ್ ಪ್ರಾಮಿಸ್. ಗುಡಿಯಿಂದಲೇ ಧ್ವನಿ ಬಂತು. ಇದನ್ ನೀನ್ ಯಾರ ಮುಂದೆ ಯಾರು ಹೇಳಿದ್ರೆ ನಿನಗ್ ತಲೆ ಕೆಟ್ಟಿದೆ ಅಂತಾರೆ. ನೋಡು, ಮೊದ್ಲು ಕಾಫಿ ಕುಡ್ದು ಸ್ನಾನ ಮಾಡ್ಬಾ. ರುಕ್ಕು, ರುಕಮ್ಮ,
ರುಕ್ಮಿಣಿ, ಹೆದರಬೇಡ ರುಕ್ಕ, ನಾನಿರುವಾಗ ನಿನ್ನ ಪಕ್ಕ. ಆಂಜನೇಯ ಹೀಗೆಲ್ಲ ಮಾತಾಡ್ತಾನ? ನನಗ್ ಗೊತ್ತು, ನೀನು ಯಾರೋ ಮೋಸಗಾರ. ಹಾಗೆಲ್ಲ ಹೇಳಿ ರವರವ ನರಕಕ್ಕೆ ಹೋಗಬೇಡ ಡಾರ್ಲಿಂಗ್. ಡಾರ್ಲಿಂಗ? ಆಂಜನೇಯ ಇಂಗ್ಲಿಷ್ ನಲ್ಲಿ ಮಾತಾಡ್ತಾನ? ಆಹಾ, ನಾನ್ ನಿನ್ನ ನಂಬಲ್ಲ. ನನ್ನ ಮೇಲೆ, ಅಂಜನಾಸುತನ ಮೇಲೆ, ಶ್ರೀರಾಮಚಂದ್ರನ ಅಪ್ರತಿಮ ಭಕ್ತನ ಮೇಲೆ ನಿನಗೆ ಅಪನಂಬಿಕೆ? ಹೇಳು, ನನ್ನನ್ನು ನಿಜ ರೂಪದಲ್ಲಿ ನೋಡುವ ಧೈರ್ಯ ನಿನಗಿದೆ? ಹೌದು, ನಿನಗ್ ಧೈರ್ಯ ಇದ್ರೆ ಎದುರಿಗೆ ಬಾ, ಮುಖ ತೋರ್ಸು, ಆಗೊಪ್ಕೋತೀನಿ. ಬರುವೆ. ನೋಡುವ ಧೈರ್ಯವಿದೆಯೇ? ಓ ಬಾ. ಹಾಗಾದರೆ ಕಣ್ಣು ಮುಚ್ಚಿಕೋ. ಓಕೆ. ಆಂಜನೇಯ! ಅಯ್ಯೋ, ಹಲೋ. ಅಯ್ಯಯ್ಯೋ, ಏನಾಯ್ತು ಇವಳಿಗೆ? ರೀ, ಏನ್ರಿ? ಯಾರು ಏನ್ ಮಾಡಿದ್ರು ಇವಳಿಗೆ? ಯಾರು ಏನು ಮಾಡ್ಲಿಲ್ಲಮ್ಮ. ನಾ ಬರ್ತಾ ಇದ್ದೆ, ರಸ್ತೆಯಲ್ಲಿ ಜ್ಞಾನ ತಪ್ಪಿ ಬಿದ್ದಿದ್ರು. ಆಂಜನೇಯ ಆಂಜನೇಯ ಅಂತ ಕನ್ವರ್ಸ್ಕೊತಾ ಇದ್ರು. ಆಂಜನೇಯ ಪ್ರಸಾದ್ ಮಗಳು ಅಂತ ಗೊತ್ತಾಯ್ತು, ಎತ್ಕೊಂಬಂದೆ. ಏನೇ ಅದು? ಏನಾಯ್ತು? ನೋಡ್ರಿ ನಿಮ್ ಮಗಳನ್ನ ಅಯ್ಯೋ, ಇವಳಕ್ಕೆ ಇಲ್ಲಿ ಬಂದು ಮಲ್ಕೊಂಡಿದ್ದಲ್ಲ, ಒಳಗಡೆ ಮಂಚ ಇರ್ಲಿಲ್ವಾ? ದಾರಿ ಬರ್ತಾ ಜ್ಞಾನ ತಬ್ಬಿದ್ದಂತೆ. ಪಾಪ ಇವ್ ನೋಡ್ ಕರ್ಕೊಂಡ್ ಬಂದಿದ್ದಾರೆ. ಅಯ್ಯೋ, ರುಕಮ್ಮ. ಆಂಜನೇಯ, 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 ಆಂಜನೇಯ! ಓ, ಅವ್ರ ಆಂಜನೇಯ ಅಲ್ಲಮ್ಮ, ನಾನು ಆಂಜನೇಯ ಪ್ರಸಾದ್. ಏನಾಯ್ತು? ಹೋಗೆ ಬಾಲ. ಆಂಜನೇಯ ಬಾಲದಲ್ಲಿ ಸಿಗರೇಟ್ ಸೇತಿದ್ನ? ಇಲ್ಲ, ಎಷ್ಟು ಎತ್ತರ ಆಂಜನೇಯ! ರುಕ್ಕು, ಏನ್ ನೋಡಿ ಎದ್ರಕೊಂಡಿಯಮ್ಮ? ಇರು, ದೇವ್ರ ವಿಭೂತಿ ತಂದು ಹಚ್ಚಿದ್ದೀನಿ. ಅಯ್ಯೋ ಅಲ್ಲ, ದೇವ್ರೇ. ಇದೆಲ್ಲ ಏನು? ನೀವೇನ್ ಹೆದರ್ಕೋಬೇಡಿ, ನನಗೆ ಗೊತ್ತಿರೋ ಡಾಕ್ಟರ್ ಒಬ್ರು ಇದ್ದಾರೆ. ನಾನು ಈಗಲೇ ಫೋನ್ ಮಾಡಿ ಕರೆಸ್ತೀನಿ. ಮೊದಲು ಮಾಡಿ. ಹಲೋ, ಡಾಕ್ಟರ್ ರಘುಪತಿ ಇದ್ದಾರಾ? ಐ ಆಮ್ ಡಾಕ್ಟರ್ ರಘುಪತಿ. ಯಾರು ಫೋನ್ ಮಾಡಿದ್ ನನಗೆ? ನಾನೇ ಮಾಡಿದ್ದು. ಏನಾಗಿದೆ ನಿಮಗೆ? ನನಗೇನೋ ಅಯ್ಯೋ, ಅವ್ರಿಗೆಲ್ಲ ಡಾಕ್ಟ್ರೆ, ನನ್ನ ಮಗಳು ರುಕ್ಮಿಣಿಗೆ ಆಂಜನೇಯ ಅಂತ ಪಡ್ಕೋತಿದ್ದಾಳೆ. ನಿಮ್ಗೆ ಏನಾಯ್ತು ರುಕ್ಮಿಣಿ? ಬೆಳಿಗ್ಗೆ ನಾನ್ ಜಾಗಿಂಗ್ ಮಾಡುವಾಗ ಗುಡಿ ಹತ್ರ ಆಂಜನೇಯ ನನ್ನ ಹತ್ರ ಮಾತಾಡ್ತಾನೆ ಅಂತ ಆಂಜನೇಯ ನಿಮ್ ಹತ್ರ ಮಾತಾಡ್ತಾ ನಿಂತ್ಕೊಂಡ್ಬಿಟ್ಟಿದ್ನ? ಸರ್, ನೀವು ಡ್ಯಾಮ್ ಲಕ್ಕಿ ಸರ್. ನಿಮ್ಮ ಮಗಳು ಅಕ್ಕ ಮಹಾದೇವಿ ಮೀರಾಬಾಯಿ ಇದ್ದಾಗೆ ಇವ್ರು ಮೀರಾಬಾಯಿ ಅಲ್ಲ, ರುಕ್ಮಿಣಿ ತಾಯಿ ಇವರು. ಅಲ್ಲ, ಡೈರೆಕ್ಟ್ ಆಗಿ ಆಂಜನೇಯನ ಹತ್ರ ಮಾತಾಡಿರ್ಬೇಕಾದ್ರೆ ಇವ್ರ ಮನಸ್ಸಿನಲ್ಲಿ ಆಂಜನೇಯನ ಬಗ್ಗೆ ಎಷ್ಟು ಭಕ್ತಿ ಇರಬೇಕು. ಡಾಕ್ಟ್ರೆ, ದಯವಿಟ್ಟು ನೀವು ಸ್ವಲ್ಪ ಸುಮ್ಮನಿರ್ತೀರಾ? ಈ ಕಲಿಯುಗದಲ್ಲಿ ಆಂಜನೇಯ ಎಲ್ಲಿಂದ ಬರ್ತಾನೆ? ಇದೆಲ್ಲ ಬರೀ ಭ್ರಮೆ ಅಷ್ಟೇ. ಅದೇ ಮತ್ತೆ ಅಲ್ಲ ಡಾಕ್ಟ್ರೆ, ಆಂಜನೇಯ ರಾಮಕೃಷ್ಣ ಫೋಟೋದಲ್ಲಿರ್ತಾರೆ, ಗುಡಿನಲ್ಲಿರ್ತಾರೆ. ಎದುರುಗಡೆ ಎಲ್ಲಾದ್ರು ಬರೋದಕ್ಕೆ ಸಾಧ್ಯನಾ? ಒಂದ್ 4-5 ದಿವಸ ಆಂಜನೇಯ ಮರೆತು ಜಾಗಿಂಗ್ ಬಿಟ್ಟು ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ನೀವ್ ಹೇಳಿ ಡಾಕ್ಟ್ರೆ. ಇಲ್ಲ, ನಾನು ನೋಡಿ ಔಷಧಿ ಕೊಡ್ತೀನಿ, ನೀವ್ ಹೇಳಿ. ಇದು ಬಹಳ ಸಿಂಪಲ್ಲು. ಇದು ಆಂಜನೇಯನ ವೀಕ್ನೆಸ್ ಅಷ್ಟೇ, ಬೇರೆ ಏನಿಲ್ಲ. ನಾ ಸ್ವಲ್ಪ ಬಿ ಕಾಂಪ್ಲೆಕ್ಸ್ ಮಾತ್ರೆಗಳು ಬರ್ಕೊಡ್ತೀನಿ, ಅದನ್ನ ತಂದ್ಕೊಡಿ, ಎಲ್ಲ ಸರಿ ಹೋಗುತ್ತೆ. ನೀವು ಬಹಳ ಪುಣ್ಯ ಮಾಡಿದ್ದೀರಾ ಸರ್. ನಿಮ್ ಮಗಳು ಜ್ಞಾನ ತಪ್ಪು ಬಿದ್ದಾಗ ಇವ್ರ ಕೈಗೆ ಸಿಕ್ಕಿದ್ದಕ್ಕೆ ಒಳ್ಳೇದಾಯ್ತು. ಅಕಸ್ಮಾತ್ ಇನ್ಯಾರ ಕೈಗಾದ್ರೂ ಸಿಕ್ಕಿದ್ರೆ ಅವ್ರು ಕಿಡ್ನಾಪ್ ಮಾಡಿ ರ್ಯಾನ್ಸಮ್ ಕೇಳಿ ಆಮೇಲೆ ಇನ್ನೂ ಏನೇನೋ ಈ ಟ್ಯಾಬ್ಲೆಟ್ಸ್ ಎಲ್ಲ ತಂದ್ಕೊಡಿ, ಸರಿ ಹೋಗುತ್ತೆ. ಆಮೇಲೆ ನನ್ನ ಫೀಸು ಗೀಸು ಎಲ್ಲ ನೀವು ನಡೀರಿ, ನಾ ಬರ್ತೀನಿ. ಹಾಗಾದ್ರೆ ಕಾರ ಕಾಯ್ತಾ ಇರ್ತೀನಿ. ಸಿ ಯು, ಬಾಯ್. ನಾನು ಬರ್ತೀನಿ. ಒಂದ್ ನಿಮಿಷ, ನಿಮ್ ಋಣನ ಯಾಕೆ ತೀರಿಸ್ಲಿ? ಋಣ ತೀರ್ಸೋ ಮಾತು ಈಗ ಯಾಕೆ? ಟೈಮ್ ಬಂದಾಗ ತೀರ್ಸೋವಂತೆ. ಇನ್ಸ್ಟಾಲ್ಮೆಂಟ್ ಅಲ್ಲಿ ತೀರ್ಸಿ. ಅಯ್ಯೋ. ಬರ್ಲಾ?
ಅಮ್ಮ, ಅಪ್ಪ, ಓ ಪವನ್, ಯಾವಾಗ ಬಂದ್ಯಾ? ಈಗ ತಾನೇ ಫ್ಲೈಟ್ ಅಲ್ಲಿ ಬರ್ತಾ ಇದೀನಿ. ಏರ್ಪೋರ್ಟ್ ಇಂದ ಹ್ಯಾಕ್ ಬಂದ್ಯಾ? ಟ್ಯಾಕ್ಸಿಲ್ ಬಂದೆಪ್ಪ. ಏನೋ ನೀನು ಮನೇಲಿ ಅಷ್ಟೊಂದು ಕಾರ್ಗಳು ಇಟ್ಕೊಂಡು ಫೋನ್ ಮಾಡಿದ್ರೆ ಕಳಿಸ್ತಿರ್ಲಿಲ್ವಾ? ಅದ್ ಸರಿ, ಓದ್ ಕೆಲ್ಸ ಏನಾಯ್ತು? ಕಾಂತರಾಜ್ ಅವ್ರ ಮನೆಗೆ ಹೋಗಿದ್ಯಾ? ಮನೇನ ಅದು? ಆ? ಅರಮನೆ ಪ್ಯಾಲೇಸ್. ಅದಿರ್ಲಿ ಕಣೋ, ಹುಡುಗನ್ ನೋಡ್ದ್ಯಾ? ಚೆನ್ನಾಗಿದಾನ? ಅವನ್ ಜೊತೆ ಮಾತಾಡ್ದೇನೋ? ಸರಿ, ನಾನು ಅವ್ರ ಮನೆಗೆ ಹೋದಾಗ ಅವನು ಮಾತಾಡೋ ಸ್ಥಿತಿಲೇ ಇರ್ಲಿಲ್ಲ. ಯಾಕೋ? ಯಾವ್ದೋ ಪಾರ್ಟಿ ಅಂತೆ, ಚೆನ್ನಾಗಿ ಕುಡ್ಕೊಂಡ್ ಬಂದಿದ್ದ. ಆ ಸ್ಥಿತಿಲಿ ಅವನ ಹತ್ರ ಏನ್ ಮಾತಾಡ್ಲಿ? ಏನ್ರಿ ಆ? ಅಂತ ಕುಡ್ಕೊಂಡ್ ನಮ್ಮ ಮಗನ್ ಕೊಡೋದ? ಅಮ್ಮ, ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಕಾಂತರಾಜ್ ಮನೆಯಲ್ಲಿ ಅವ್ರ ಹೆಂಡತಿ, ಅವ್ರ ಮಗಳು ಎಲ್ಲ ಜೊತೆ ಕೂತ್ಕೊಂಡೇ ಕುಡಿತಾರೆ. ಒಂಥರ ಹೈ ಕ್ಲಾಸ್ ಜನ. ಅಯ್ಯಯ್ಯೋ, ಆ ಮನೆಗ್ ನನ್ ಮಗಳು ಹೋದ್ರೆ ಸಂತೋಷವಾಗಿರ್ತಾಳೇನೋ? ಯಾಕಿರಲ್ಲ ಲೇ, ಅದೆಲ್ಲ ಈಗಿನ ಕಾಲದ ಫ್ಯಾಷನ್ ಕಣೆ, ಸ್ಟೇಟಸ್ ಸಿಂಬಲ್. ಅಂದಾಗೆ ಪವನ್, ಕಾಂತರಾಜ್ ಮನೆಯವರು ಹೆಣ್ಣು ನೋಡೋದಕ್ಕೆ ಯಾವತ್ ಬರ್ತಾರಂತೆ? ಆದಷ್ಟು ಬೇಗ ಬರ್ತೀನಿ ಇಂದ್ರಪ್ಪ. ಓಹೋ. ಅಂದಾಗೆ ರುಕು ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ರುಕೋ, ಅವಳು ಮೈ ಹುಷಾರಿಲ್ಲ ಕಡೋ. ಏನಾಯ್ತಮ್ಮ ಅವಳಿಗೆ? ಅದೊಂದ್ ದೊಡ್ಡ ಕತೆ, ಹೇಳ್ತೀನಿ ಬಾ. ಸರ್, ನೀವು? ನನ್ನ ಹೆಸರು ಸುಬ್ರಾವ್ ಅಂತ. ಅರೆ, ನೀವೇನಾ ಸುಬ್ರಾವ್? ಗ್ಲಾಡ್ ಟು ಮೀಟ್ ಯು. ನೀವು? ನಾನು ಪವನ್ ಅಂತ, ರುಕ್ಮಿಣಿ ಬ್ರದರ್. ನಮ್ ತಾಯಿನೂ ರುಕ್ಮಿಣಿನೂ ನಿಮ್ ಬಗ್ಗೆ ತುಂಬಾ ಹೇಳ್ತಾ ಇದ್ರು. ಅವಳೇನೋ ಜ್ಞಾನ ತಪ್ಪಿದ್ದಾಗ ನೀವು ತುಂಬಾ ಉಪಕಾರ ಮಾಡಿದ್ರಂತೆ. ರುಕೋ, ಬಂದೇಣ್ಣ. ಹಲೋ. ಹಲೋ. ಅವಯು ಬನ್ನಿ ಕೂತ್ಕೊಳ್ಳಿ. ಇಲ್ಲ, ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಆಯ್ತು. ಅವ್ರ ಆರೋಗ್ಯ ಹೇಗಿದೆ ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಬರ್ಲಾ? ಓಕೆ, ನೈಸ್ ಟು ಮೀಟ್ ಓಕೆ, ಯು. ಬಾಯ್. ಬಾಯ್. ನೈಸ್ ಗಾಯ್. ಮಿಸ್ಟರ್ ಪ್ರಸಾದ್, ಆ? ನಾವು ಹೋಟ್ಲಿಂದ ಬರೋವಾಗಲೇ ತಿಂಡಿ ಕಾಫಿ ಎಲ್ಲ ಮುಗಿಸ್ಕೊಂಡೇ ಬಂದಿದೀವಿ. ಯಾಕೆ ಸುಮ್ನೆ ತೊಂದರೆ ತಗೊಂಡ್ರಿ? ಹಾಗಂದ್ರೆ ಹಾಗೆ, ಇದೆಲ್ಲ ನಮ್ಮನೆ ಸಂಪ್ರದಾಯ ಅಷ್ಟೇ. ಇದ್ರಲ್ಲಿ ಸಂಪ್ರದಾಯ ಏನ್ ಬಂತು? ನಾವು ಹುಡುಗಿನ್ ನೋಡ್ಬೇಕು, ಒಪ್ಕೋಬೇಕು ಅಷ್ಟೇ. ರೀ, ನೀವ್ ಹುಡುಗಿನ ಒಪ್ಕೊಂಡ್ರೆ ಆಯ್ತಾ? ನಮ್ ನಿತಿನ್ ಸಹ ಒಪ್ಕೊಳ್ಳೋದ್ ಬೇಡ್ವೆ? ಏನಂತೀಯ ನಿತಿನ್? ಎಸ್ ಮಮ್ಮಿ. ಅವನೇನೆ ನೋಡೋದು. ನಾನು ಯಾವ ಹುಡುಗಿನ ಸೆಲೆಕ್ಟ್ ಮಾಡ್ತೀನೋ ಅವಳನ್ನೇ ಅವ್ನು ಒಪ್ಕೊಳ್ಳೋದು, ಅಲ್ವೇನಾ? ಅಫ್ಕೋರ್ಸ್ ಡ್ಯಾಡಿ. ಶಾರದಾ, ನೀವು ಕಾಫಿ ತಗೊಳ್ಳಿ. ಥ್ಯಾಂಕ್ ಯು. ಬಾಮ್ಮ ಕೂತ್ಕೋ. ಕೂತ್ಕೊಮ್ಮ. ನಾಚಿಕೆ ಪಟ್ಕೋಬಿಡಮ್ಮ. ಇವಳೆ ನನ್ನ ಮಗಳು ರುಕ್ಮಿಣಿ. ಅದನ್ ಬಾಯ್ ಬಿಟ್ ಬೇರೆ ಹೇಳ್ಬೇಕೆ? ಮುಖ ನೋಡಿದ್ರೆ ಗೊತ್ತಾಗಲ್ವೇ? ಹೆಣ್ಣನ್ನೇನೋ ನಾವು ಒಪ್ಪಿದೀವಿ, ಕೊಡೋದು ಬಿಡೋದು ಬಾಂಬೆನಲ್ಲಿ ಮಾತಾಡೋಣ ಅಲ್ಲ? ಇದೇನಿದು ಇದ್ದಕ್ಕಿದ್ದಾಗೆ ಹೊರಟ್ಬಿಟ್ರಲ್ಲ? ಏಹೆ, ಇದು ಜಟ್ ಯುಗ. ಫಾಸ್ಟ್ ಆಗಿ ಇಲ್ದೆ ಹೋದ್ರೆ ಜೀವನ ಮಾಡಕ್ಕಾಗಲ್ಲ ಮಿಸ್ಟರ್ ಪ್ರಸಾದ್. ಹಾಗಂದ್ರೆ ಹೇಗೆ? ರಾತ್ರಿ ಇದ್ದು ಊಟ ಮಾಡ್ಕೊಂಡು ಹೋಗಿ, ಎಲ್ಲ ರೆಡಿ ಇದೆ. ಇಲ್ಲಮ್ಮ, ನಾಳೆ ಬೆಳಿಗ್ಗೆ ಬೋರ್ಡ್ ಮೀಟಿಂಗ್ ಅಟೆಂಡ್ ಮಾಡ್ಬೇಕು. ರಿಟರ್ನ್ ಜರ್ನಿ ಬುಕ್ ಮಾಡ್ಬಿಟ್ಟಿದೀನಿ, ಅರ್ಜೆಂಟ್ ಆಗಿ ಹೋಗ್ಬೇಕು. ಹೇಗೂ ನಿತಿನ್ ಇಲ್ಲೇ ಇರ್ತಾನಲ್ಲ, ಪ್ರತಿನಿತ್ಯ ಬರ್ತಾ ಇರ್ತಾನೆ. ಆಯ್ತು, ಪುರೋಹಿತರು ನೋಡಿ ಒಳ್ಳೆ ಮುಹೂರ್ತ ಫಿಕ್ಸ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ತೀನಿ. ನಮಸ್ಕಾರ. ಒಳ್ಳೆ. ನಮಸ್ಕಾರ. ಹಲೋ ಡಾಕ್ಟರ್. ಹಲೋ. ನಾನು ಆಂಜನೇಯ ಪ್ರಸಾದ್ ಮಗ ಪವನ್ ಕುಮಾರ್ ಅಂತ. ಟೇಕ್ ಯುವರ್ ಸೀಟ್. ನನ್ನ ತಂಗಿ ರುಕ್ಮಿಣಿ ಟ್ರೀಟ್ ಮಾಡಿದ ಡಾಕ್ಟರ್ ನೀವೇನ್ ಗೊತ್ತಾಯ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆ, ಏನಾಯ್ತು? ಚೆನ್ನಾಗಿದ್ದಾಳ್ತಾನೆ? ಚೆನ್ನಾಗೇ ಇದ್ದಾಳೆ. ಆದ್ರೂ ಈ ತರ ಆಂಜನೇಯನ್ ನೆನ್ಸ್ಕೊಂಡು ಹೆದರೋದಕ್ಕೆ ಕಾರಣ ಏನು ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಓಹೋ, ಅದಾ? ಬರೀ ಇಲ್ಯೂಷನ್, ಈ ಭ್ರಮೆ ಅಂತಾರಲ್ಲ, ಅಷ್ಟೇ. ಅಷ್ಟೇ ತಾನೇ? ಸದ್ಯ ಬ್ರೈನ್ಗೆ ಏನಾದ್ರು ಆಗಿದೆಯೇನೋ ಅಂತ ಹೆದರಿಕೆ ಛೇ ಆಗಿದೆ. ಛೇ ಛೇ ಛೇ, ಅಂತದ್ದೇನಿಲ್ಲ. ಅವಳು ಇಷ್ಟಪಟ್ಟವನ್ನ ಕೊಟ್ಟು ಮದುವೆ ಮಾಡ್ಬಿಟ್ರೆ ಶಿ ವಿಲ್ ಬಿ ಪರ್ಫೆಕ್ಟ್ಲಿ ಆಲ್ ರೈಟ್. ಸರಿ ಡಾಕ್ಟರ್, ನಾನಿನ್ ಬರ್ತೀನಿ. ಥ್ಯಾಂಕ್ ಯು. ವೆಲ್ಕಮ್. ಏನೋ ಇದು? ನಿಮ್ಮ ಮಗಳು ದಿವಸ ಜಾಗಿಂಗ್ ಹೋಗ್ತಾ ಹನುಮಂತನ್ ನೋಡ್ತಿದ್ಲಲ್ಲ, ಅವನು ಮೂತಿ, ಅವನು ಬಾಲ. ನಿಜ ಏನಣ್ಣ? ಹೋಗ್ ಕಣಿ ಕೇಳು. ನೀನು ದೊಡ್ಡ ಆಂಜನೇಯನ ಭಕ್ತೆ, ನಿನ್ ನೋಡೋದಕ್ಕೆ ಅವನ ಆಕಾಶದಿಂದ ಧುಮುಕ್ತಾನ? ಇದೆಲ್ಲ ಸುಬ್ರಾವ್ ಆಡಿರೋ ನಾಟಕ. ನನ್ಗೇನೋ ನಂಬಿಕೆ ಇಲ್ಲ. ಆ ಹುಡುಗನ್ ನೋಡಿದ್ರೆ ಅಂತವನಲ್ಲ ಅನ್ಸುತ್ತೆ. ಬುದ್ಧಿ ಇಲ್ದೇ ಇರೋರ್ಗೆ ಹಾಗೆ ಅನ್ಸೋದು. ಅಷ್ಟೇ ಅಲ್ಲಪ್ಪ, ಡಾಕ್ಟರ್ ರಘುಪತಿನು ಇವನು ತುಂಬಾ ಸ್ನೇಹಿತರು. ಇವನಿರೋದೇ ಆ ಡಾಕ್ಟರ್ ಮನ್ಲಿ. ಹೌದೇನೋ?
ನಾನು ಅವನನ್ನ ನೋಡಿ ತುಂಬಾ ಸಭ್ಯ ಅನ್ಕೊಂಡಿದ್ದೆ. ಈ ರೀತಿ ನಾಟಕ ಆಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹಾಯ್ ರುಕು, ರುಕು, ರುಕ್ಮಿಣಿ, ಓ ರುಕ್ಕಮ್ಮ. ಸ್ಟಾಪ್ ಸ್ಟಾಪ್, ಹೋಲ್ಡ್ ಆನ್. ಅರೆ ಅರೆ, ಯಾಕ್ರಿ, ಏನಾಯ್ತು? ನಿನ್ನೆವರೆಗೂ ಅಷ್ಟು ಸಂತೋಷ ಮಾತಾಡ್ತಿದ್ರಿ, ಅಷ್ಟು ಚೆನ್ನಾಗಿದ್ರಿ. ಹಾ, ಕೋಪನ? ನೀವೇನ್ ನಾಟಕ ಆಡಿದ್ರು ನನ್ನ ಹತ್ರ ನಡೆಯೋದಿಲ್ಲ. ಹಾ, ನಾಟಕನ? ನಾನೇ ನಾಟಕ ಆಡ್ದೆ? ಇನ್ನೇನು, ಆಂಜನೇಯನ್ ಮುಖವಾಡ ಹಾಕೊಂಡ್ ಬಂದಿದ್ದು ಯಾರು ಅಂತ ನನಗ್ ಗೊತ್ತಿಲ್ವಾ? ನಿಮ್ ಮನಸ್ಸಲ್ಲಿ ಏನಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ನ ಮನಸ್ಸಲ್ಲಿ ನಿಮ್ಮನ್ನ ಬಿಟ್ರೆ ಬೇರೆ ಇನ್ನೇನಿರುತ್ತೆ ಹೇಳಿ? ಸ್ವಲ್ಪ ಅಂದವಾಗಿರೋ ಹುಡುಗಿನ ಕಂಡ್ರೆ ಸಾಕು, ಹಿಂದೆನೆ ಬರೋದು, ಡಾರ್ಲಿಂಗ್ ಅನ್ನೋದು, ಪ್ರೇಯಸಿ ಅನ್ನೋದು, ದುಡ್ಡು ಕೊಟ್ಟು 4 ಜನ ರೌಡಿಗಳನ್ನ ಬಿಟ್ಟು ಹೊಡ್ಸೋದು, ಆಮೇಲೆ ಸಿನಿಮಾ ಹೀರೋ ತರ ಬಂದು ಫೈಟ್ ಮಾಡಿ ನನ್ನ ಕಾಪಾಡೋದು. ಇದೆಲ್ಲ ನನಗ್ ಗೊತ್ತಿಲ್ವಾ? ಓಹೋ, ನಿಮ್ಮನ್ನ ಲವ್ ಮಾಡೋಕ್ ನಾವ್ ಇದನ್ನೆಲ್ಲ ಮಾಡ್ಬೇಕಾ? ಅಥವಾ ಹಾಗಂತ ನೀವು ತಿಳ್ಕೊಂಡ್ರ? ನೀವೇನ್ ಭೂಲೋಕದ ರಂಬೆ ಅಂತ ತಿಳ್ಕೊಂಡ್ರ? ಏನೋ ನಿಮ್ ಊರಿಗೆ ಬಂದ್ವು, ನಿಮ್ಮ ಪರಿಚಯ ಮಾಡ್ಕೋಬೇಕು ಅಂತ ಆಸೆ ಆಯ್ತು, ಅದಕ್ಕೆ ಹೀಗೆಲ್ಲ ಮಾಡಿದ್ವು. ನಿಮ್ಗಿಷ್ಟ ಇಲ್ಲ ಅಂದ್ರೆ ನಮಗೂ ಇಷ್ಟ ಇಲ್ಲ. ಹಾ, ನೀವ್ ಹೇಳಿದ್ರಲ್ಲ, ಅದನ್ನೆಲ್ಲ ಮಾಡೋಕೆ ನನಗೆ ಟೈಮೂ ಇಲ್ಲ, ನಿಮ್ಗೆ ಆ ಅರ್ಹತೆನೂ ಇಲ್ಲ. ತಾವಿನ್ನು ದಯ ಮಾಡಿಸ್ಬೋದು, ಕಳಿಸ್ಕೊಡಿ. ಹೋಗಿ ಹೋಗ್ರಿ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ, ಹೋಗಿ. ನಾವ್ ಯಾರು ಅಂತ ಟೈಮ್ ಬಂದ ನಿಮ್ಗೆ ಗೊತ್ತಾಗುತ್ತೆ. ಹೋಗಿ. ಒಂದ್ ಮಾತ್ರ ಜ್ಞಾಪಕ ಇಟ್ಕೊಳ್ಳಿ, ಒಳ್ಳೆ ಗಂಡ, ಒಳ್ಳೆ ಸ್ನೇಹಿತ ಬರೀ ಅದೃಷ್ಟ ಇರೋರು ಮಾತ್ರ ಸಿಗ್ತಾನೆ. ಅರ್ಥ ಆಯ್ತಾ? ಹೋಗಿ. ಪೆಟ್ರೋಲ್ ಸಿಗ್ದಿರೋ ಕಾಲದಲ್ಲಿ ಈ ಊರಿನಲ್ಲಿ ಇವಳ ಹತ್ರ ಬಂದು ಸಿಕ್ಕಾಕೊಂಡು. ಏ ರುಕ್ಕು, ಸ್ವಿಮ್ ಮಾಡೋಣ ಬಾ. ಅಯ್ಯೋ, ಇವತ್ ಬೇಡ. ಓ, ಇವತ್ತಲ್ದಾರ ನನ್ ಜೊತೆ ಇನ್ ಯಾವಾಗ ಇದ್ದೋದು? ಇನ್ನೊಂದ್ ದಿವ್ಸ. ನಿನ್ ಬದಲಾಯಿಸೋದಕ್ಕೆ ಆಗೋದಿಲ್ಲ. ಇವತ್ತಲ್ಲ ನಾಳೆ ನಿನ್ ಬದಲಾಯಿಸ್ತೀನಿ. Come on, Rukku. ಅಯ್ಯೋ ಬೇಡ ನಿತಿನ್. Try it just once. I tell you will really like it. ಅಯ್ಯೋ ನಿತಿನ್. Rukku, come on. ಅಯ್ಯೋ ನನಗೆ ಮೂಡಿಲ್ಲ, ಪ್ಲೀಸ್. Be a sport. Come on, try it just once. ನನಗೆ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ, ಬೇಡಪ್ಪ, ಬೇಡ. ಅಯ್ಯೋ. ಹಲೋ ಮಿಸ್ಟರ್ ಸುಬ್ರಾವ್. Meet him, Mr. Nitin, my would be. Pleased to meet you. ನೈಸ್ ಮೀಟಿಂಗ್. ಹೋಗೋಣ? ಹಾ, ಬಾ. Bye-bye. See you, sir. ತಗೊಳ್ಳಿ. ಥ್ಯಾಂಕ್ ಯು. ಹಲೋ ಅಂಕಲ್. ಓ ನಿತಿನ್, ಬಾ 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 ಬಾ, ಕೂತ್ಕೋ. ಕೂತ್ಕೊಳ್ಳೋಷ್ಟು ಪುರ್ಸತ್ ನನ್ಗಿಲ್ಲ. ರುಕ್ಮಿಣಿನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಎಲ್ಲಿಗೆ? ಕುದುರೆ ಮುಖಕ್ಕೆ. ಕುದುರೆ ಮುಖ ಏನು, ಗೌರಿ ಶಂಕರ್ ಬೇಕಾದ್ರೂ ಕರ್ಕೊಂಡು ಹೋಗು. ಆಫ್ಟರ್ ಆಲ್ ಅವಳು ನಿನ್ ಉಡ್ಬಿ ತಾನೆ. ನೋಡಿಪ್ಪ, ಮದುವೆಗೆ ಮುಂಚೆ ನೀವಿಬ್ರು ಈ ರೀತಿ ಹೋಗೋದು ಅಷ್ಟು ಸರಿಯಲ್ಲ ಅನ್ಸುತ್ತೆ. ಅದ್ರಲ್ಲಿ ತಪ್ಪೇನಿದೆ ಶಾರದಾ? ನೋಡಿ, ನನಗಿದೆಲ್ಲ ಇಷ್ಟ ಆಗಲ್ಲ. ಓ, ನೀನು ಓಬಿರಾಯನ್ ಕಾಲದಲ್ಲಿದ್ಯಾ, ಈ ಕಾಲಕ್ಕೆ ಬಾ. ನೋಡಿ, ಈ ಹಳೆ ಸಂಪ್ರದಾಯ ಎಲ್ಲ ನನ್ಗೆ ಹಿಡ್ಸಲ್ಲ. ಈಗ ನೀವು ಕಳಿಸ್ತೀರಾ ಅಥವಾ ನಾನು ಒಬ್ನೇ ಹೋಗ್ಲೋ? ಡೋಂಟ್ ವರಿ. ಆ ರುಕ್ಮಿಣಿ, ಇವರು ಕುದುರೆ ಮುಖಕ್ಕೆ ಹೋಗ್ಬೇಕಂತೆ, ಜೊತೆಲಿ ಹೋಗ್ಬಾಮ್ಮ. ಅಪ್ಪ, ನನಗೆ ಕಾಲೇಜು. ಇವತ್ತೊಂದ್ ದಿವಸ ಚಕ್ಕರ್ ಹಾಕಿ ಹೋಗ್ಬಾ ಅಮ್ಮ. ಅಮ್ಮನ ಕೈ ಕೊಡು ಪುಸ್ತಕಗಳು. ಥ್ಯಾಂಕ್ ಯು. ಬರ್ತೀನಿ. ಲೆಟ್ಸ್ ಗೋ. ನಿತಿನ್, ಆ ಕಾರ್ನ ಓವರ್ಟೇಕ್ ಮಾಡಿ. ಯಾಕೆ? ನೀವು ಮಾಡಿ, ಆಮೇಲೆ ಹೇಳ್ತೀನಿ. ಓಕೆ ಓಕೆ. ಫಾಸ್ಟ್. ಹಾಯ್ ಸುಬು. ಹಾಯ್. ನಾನು ನನ್ನ ಉಡ್ಬಿ ಪಿಕ್ನಿಕ್ ಹೋಗ್ತಾ ಇದ್ದೀವಿ. ಬಾಯ್. ಬಾಯ್. ಬಾಯ್ ಬಾಯ್. ಆ ಮರದಲ್ಲಿ ಬಿಳಿ ಎಲೆ ನೋಡು, ಎಷ್ಟು ಚೆನ್ನಾಗಿದಲ್ಲ. ಹೌದು. ವಾವ್.
ಇಟ್ಸ್ ಸೋ ಪ್ಲೆಸೆಂಟ್ ಹಿಯರ್. ಅದಲ್ಲ ಈ ಕೆಂಪು ಹೂ ನೋಡು ಎಷ್ಟು ಚೆನ್ನಾಗಿದೆ. ಇಟ್ಸ್ ವೆರಿ ಬ್ಯೂಟಿಫುಲ್. ವಾವ್ ನಿತಿನ್, ಈ ಫರ್ ನೋಡಿ ಎಷ್ಟು ಚೆನ್ನಾಗಿದೆ. ರುಕ್ಮಿಣಿ, ನೀನ್ ತುಂಬಾ ಓಲ್ಡ್ ಫ್ಯಾಷನ್ ಅಮ್ಮ. ಮದ್ವೆ ಆಗಿದ ತಕ್ಷಣ ಮೊದಲು ನಿನ್ನ ಹೆಸರು ಬದಲಾಯಿಸ್ಕೋಬೇಕು. ಯಾಕೆ? ರುಕ್ಮಿಣಿ ಅನ್ನೋ ಹೆಸರು ಚೆನ್ನಾಗಿಲ್ವಾ? ಈ ರುಕ್ಮಿಣಿ, ಕರಿಮಣಿ, ಕಾರಾಮಣಿ ಇದೊಂದು ನನ್ಗೆ ಹಿಡ್ಸೋದಿಲ್ಲ. ಐಲ್ ಕಾಲ್ ಯು ತೃಪ್ತಿ. ಸಂತೋಷನಾ? ಇಲ್ಲ, ನನ್ನ ತಂದೆ ತಾಯಿ ನನಗಿಟ್ಟಿರೋ ಹೆಸರೇ ನನಗಿಷ್ಟ. ಯು ಆರ್ ಎ ವೆರಿ ಸ್ವೀಟ್. ಬಾ ಹೋಗೋಣ. ಎಲ್ಲಿಗೆ? ನಿನಗೆ ಸ್ವರ್ಗ ತೋರಿಸ್ತೀನಿ. ಸ್ವರ್ಗನ? ವಾಟ್ ಅ ಬ್ಯೂಟಿಫುಲ್ ರೂಮ್ ಅಲ್ಲ? ಇಟ್ಸ್ ನೈಸ್. ವಾವ್, ರುಕು, ಈ ಪೇಂಟಿಂಗ್ಸ್ ನೋಡು. ಸೂಪರ್, ಬ್ಯೂಟಿಫುಲ್. ನಿತಿನ್, ಬಾಗಿಲು ಯಾಕೆ ಹಾಕ್ತಿದ್ದೀರಾ? ಬಾಲ್ ಇರೋದೇ ಹಾಕೋದಿಕ್ಕೆ, ಅದಕ್ಕೆ ಹಾಕ್ದೆ. ನಿತಿನ್, ಓಪನ್ ದ ಡೋರ್. ಓ ರುಕು, ದಿಸ್ ಇಸ್ 1991. ಒಂದು ಹುಡುಗ, ಒಂದು ಹುಡುಗಿ, ಬೆಡ್. ನೀವೇನ್ ಹೇಳ್ತಾ ಇದ್ದೀರಾ? ರುಕು, ಸದ್ಯದಲ್ಲೇ ನಾನು ನಿನ್ ಮದುವೆ ಆಗೋ. ನನ್ನ ಹತ್ರ ಯಾಕೆ ನಾಚ್ಕೊಂತೀಯ? ಕಮ್ ಆನ್, ಕಮ್ ಆನ್, ಕಮ್ ಆನ್. ಯಾರದು? ರೂಮ್ ಸರ್ವಿಸ್ ಸರ್. ನಾನೇನು ಆರ್ಡರ್ ಮಾಡಿಲ್ಲ, ಹೋಗೋ. ನಿಮ್ಮ ಆರ್ಡರ್ ರೆಡಿ ಆಗಿದೆ ಸರ್. ಗೆಟ್ ಔಟ್, ನನ್ಗೇನು ಬೇಡ, ಹೋಗೋ. ಬಿಸಿ ಬಿಸಿ ಆಗಿದೆ ಸರ್, ಆರೋಗುತ್ತೆ. ನನಗೆ ಡಿಸ್ಟರ್ಬ್ ಮಾಡಬೇಡ. ಗೆಟ್ ಔಟ್ ಸರ್. ಯಾಕೋ ಬಂದೆ? ಆಮೇಲೆ ಹೇಳ್ತೀನಿ. ಏನ ಬೊಂಬೈ ಬೋಂಡ, ಮೈಸೂರು ಜಿಲೇಬಿ ಬೇಕಾ ನಿಂಗೆ? ಕೊಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಯಾವ ರೀತಿ ಕೃತಜ್ಞತೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು. ಇಟ್ಸ್ ಆಲ್ ರೈಟ್. ನಾವೆಲ್ಲ ನಾಟಕ ಆಡೋರು, ದುಡ್ಡು ಕೊಟ್ಟು ರೌಡಿಗಳು ಕಳ್ಸೋರು, ಆಮೇಲೆ ಹೀರೋ ತರ ಬಂದು ನಿಮ್ಮನ್ನು ಕಾಪಾಡೋರು. ನಾನು ಇಲ್ಲಿಗೆ ಹೇಗೆ ಬಂದೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅವನ್ನ ನಿಮ್ಮ ಜೊತೆ ನೋಡಿದಾಗಲೇ ನಂಗೆ ಅನುಮಾನ ಬಂತು, ಅದಕ್ಕೆ ಫಾಲೋ ಮಾಡ್ಕೊಂಬಂದೆ. ಗೊತ್ತಿದ್ದು ಒಂದು ಹೆಣ್ಣಿನ ಭಾಳ ಹಾಳಾಗಬಾರ್ದು ಅನ್ನೋ ಒಂದೇ ದೃಷ್ಟಿಯಿಂದ ನಾನು ನಿಮ್ಮನ್ನು ಕಾಪಾಡಿದೆ. ನನ್ನ ಕರ್ತವ್ಯ ನಾ ಮಾಡಿದ್ದೀನಿ. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಇದೇ ಕೆಲಸ ಮಾಡ್ತಿದ್ದೆ. ಬರ್ತೀನಿ. ದಯವಿಟ್ಟು ಹಾಗನ್ಬೇಡಿ. ನೀವು ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡದೆ ಹೋಗಿದ್ರೆ ನನ್ನ ಗತಿ ಏನಾಗ್ತಿತ್ತು ದೇವರಿಗೆ ಗೊತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ ಪ್ಲೀಸ್. ಇಲ್ಲ ಇಲ್ಲ ಸುಬ್ಬು, ನೀವು ನನ್ನ ಕ್ಷಮಿಸಿದೀನಿ ಅಂತ ಹೇಳೋವರೆಗೂ ನಾನು ನಿಮ್ ಕೈ ಬಿಡೋದಿಲ್ಲ.